ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಡಿಫ್ರೆಂಟಾಗಿ ಚಾಟ್ಸ್ ತಿನ್ನಬೇಕು ಅಂದರೆ ನೀವು ಜಯನಗರಕ್ಕೆ ವಿಸಿಟ್ ಮಾಡಿ. ಈ ಶಾಪಲ್ಲಂತೂ ತುಂಬಾ ಯೂನಿಕ್ ಚಾಟ್ನ ನಾವು ಮೊನ್ನೆ ತಿನ್ಕೊಂಡು ಬಂದ್ವಿ, ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾವು ನಿಮಗೆ ಈ ಶಾಪ್ನ ಇಂಟ್ರೊಡ್ಯೂಸ್ ಮಾಡಿಸೋಣ ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀವಿ. ತುಂಬಾ ಒಳ್ಳೆ ರೇರ್ ಟೇಸ್ಟ್ ಇತ್ತು, ತುಂಬಾ ಚೆನ್ನಾಗಿತ್ತು, ನಮಗಂತೂ ತುಂಬಾ ಇಷ್ಟ ಆಯಿತು. ಇದು ತಿನ್ನಬೇಕು ಅಂದರೆ ನೀವು ಜಯನಗರಕ್ಕೆ ಬರಲೇಬೇಕು. ಇಲ್ಲಿ ತುಂಬಾ ಒಳ್ಳೆ ಟೇಸ್ಟ್ ಇರುವಂಥ ಚಾಟ್ ಸಿಗುತ್ತೆ ನಿಮಗೆ. ಸುಮಾರು ವೆರೈಟಿ ಚಾಟ್ ಸಿಗುತ್ತೆ, ಎಲ್ಲ ರಾಜಸ್ಥಾನ್ ನಾರ್ತ್ ಇಂಡಿಯನ್ ಚಾಟ್ಸ್ ಆಗಿರುತ್ತೆ. ಚಾಟಲ್ಲಿ ನಿಮ್ಗೆ ಏನೇನಿದೆ ಪ್ರತಿಯೊಂದು ಐಟಮ್ ಕೂಡ ಅವರು ಮಾಡಿ ನಿಮಗೆ ಕೊಡ್ತಾರೆ. ಅಷ್ಟೇ ಅಲ್ಲ, ಇವರು ಕೆಳಗಡೆ ಫ್ಲೋರಲ್ಲಿ ಜೋಧ್ಪುರ್ ಸ್ವೀಟ್ಸ್ ಇದೆ, ಅಂದರೆ ನಿಮಗೆ ಸ್ವೀಟ್ಸ್ ಅಂಗಡಿ ಇದೆ ಕೆಳಗಡೆ, ಮೇಲ್ಗಡೆ ರೆಸ್ಟೋರೆಂಟ್ ಇದೆ. ರೆಸ್ಟೋರೆಂಟ್ ಕಮ್ ಶಾಪ್ ಇದೆ, ಎರಡೂ ಇದೆ. ನಿಮಗೆ ಸ್ವೀಟ್ಸು ಕೂಡ ಸಿಗುತ್ತೆ ಕೆಳಗಡೆ ಫ್ಲೋರಲ್ಲಿ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಚಾಟ್ಸ್ಗೆ ರೆಸ್ಟೋರೆಂಟ್ ಕೂಡ ಇದೆ, ಥಾಲಿ ಕೂಡ ಸಿಗುತ್ತೆ, ರಾಜಸ್ಥಾನ್ ಥಾಲಿ ಕೂಡ ಈ ಶಾಪಲ್ಲಿ ನಿಮಗೆ ಸಿಗುತ್ತೆ. ಎಲ್ಲ ತುಂಬಾ ಕಡಿಮೆ ಬೆಲೆ ಇರೋದ್ರಿಂದ ನೀವು ಆರಾಮಾಗಿ ಈ ಶಾಪ್ಗೆ ವಿಸಿಟ್ ಮಾಡ್ಬೋದು, ರೆಸ್ಟೋರೆಂಟ್ಗೆ ವಿಸಿಟ್ ಮಾಡ್ಬೋದು. ನಿಮಗೆ ಬೇರೆ ಕಡೆ ಪ್ರೈಸ್ನ ಕಂಪೇರ್ ಮಾಡಿದಾಗ ಇಲ್ಲಿ ಒಳ್ಳೆ ಪ್ರೈಸ್ಗೆ ಸಿಗ್ತಾ ಇದೆ ನೋಡಿ. ಇದೆಲ್ಲ ಗಿಫ್ಟ್ ಹ್ಯಾಂಪರ್ಸು, ಇವ್ರ ಹತ್ರ ಗಿಫ್ಟ್ ಹ್ಯಾಂಪರ್ಸ್ ಕೂಡ ಸಿಗುತ್ತೆ. ನೀವು ರಿಟರ್ನ್ ಗಿಫ್ಟ್ ಕೊಡಬೇಕು ಅಂದರೆ ಚಾಕ್ಲೇಟ್ಸ್ ತುಂಬಿಟ್ಟು ಅಥವಾ ಸ್ವೀಟ್ಸ್ ತುಂಬಿಟ್ಟು ಕೊಡ್ಬೋದು. ಅದು ಕೂಡ ಸುಮಾರು ವೆರೈಟಿ ಇದೆ. ರಿಟರ್ನ್ ಗಿಫ್ಟಲ್ಲಿ ಸುಮಾರು ನಿಮಗೆ ಒಂದು 25 to 30 ವೆರೈಟಿ ಸಿಗುತ್ತೆ. ಅವರೇ ಕೂಡ ಫಿಲ್ ಮಾಡಿಕೊಡ್ತಾರೆ, ಇಲ್ಲ ನಿಮಗೆ ಬರೀ ಖಾಲಿ ತೊಗೊಂಡ್ಬಿಟ್ಟು ನೀವು ಫಿಲ್ ಮಾಡ್ಕೊಡ್ತೀನಿ ಅಂದರೆ ಅದನ್ನು ಕೂಡ ಕೊಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಸ್ವೀಟ್ಸ್ ತೋರಿಸ್ತಾರೆ, ಹಾಗೆ ಚಾಟ್ಸ್ ನಾವು ಏನೆಲ್ಲ ತಿಂದ್ವಿ ಈ ಶಾಪಲ್ಲಿ ಅಂತ ನಾವು ನಿಮಗೆ ತೋರಿಸ್ತೀನಿ. ಎಲ್ಲ ಥರ ಸ್ವೀಟ್ಸು, ಬೆಂಗಾಲಿ ಸ್ವೀಟ್ಸ್ ಇರ್ಬೋದು, ಗುಜರಾತಿ ಸ್ವೀಟ್ಸು, ಜೋಧ್ಪುರ್ ಸ್ವೀಟ್ಸು, ಖಾರಗಳು ಎಲ್ಲವೂ ಸಿಗುತ್ತೆ. ಎಲ್ಲ ನಿಮಗೆ ಒಳ್ಳೆ ಬೆಲೆಗೆ ಸಿಗುತ್ತೆ. ನಾನು ಅಂದ್ಕೊಂಡಿದ್ದೆ ಜಯನಗರ ಆಗಿರೋದ್ರಿಂದ ತುಂಬ ಕಾಸ್ಟ್ಲಿ ಇರ್ಬೋದೇನೋ ಸ್ವೀಟ್ಸ್ ಅಂದ್ಕೊಂಡಿದ್ದೆ, ಏನಿಲ್ಲ. ನಿಮಗೆ ನಿಮ್ಮ ಪ್ಲೇಸಲ್ಲಿ ಎಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಅಷ್ಟೇ ಕಡಿಮೆ ಬೆಲೆಗೆ ಕೂಡ ಈ ಶಾಪಲ್ಲಿ ನಿಮಗೆ ಸಿಗುತ್ತೆ. ಜಯನಗರ ಅಂಥೇಳಿ ನಿಮಗೆ ಯಾವುದು ಜಾಸ್ತಿ ಪ್ರೈಸ್ ಇಲ್ಲ, ಒಳ್ಳೆ ರೇಟ್ಗೆ ಈ ಶಾಪಲ್ಲಿ ನಿಮಗೆ ಎಲ್ಲ ಥರ ಸ್ವೀಟ್ಸ್ ಇರ್ಬೋದು, ಖಾರ ಇರ್ಬೋದು ಸಿಗ್ತಾಯಿದೆ. ಇವತ್ತು ಓನರ್ನ ಮಾತಾಡಿಸ್ಬಿಟ್ಟು ಇಲ್ಲಿ ಏನು ಸಿಗುತ್ತೆ, ಪ್ರೈಸಸ್ ಯಾವ ಥರ ಇದೆ ಅಂತ ತಿಳ್ಕೊಂಬರೋಣ. ಹಾಗೆ ಚಾಟ್ಸ್ ಇಲ್ಲಿ ಏನೇನು ಪ್ರಿಪೇರ್ ಮಾಡ್ತಾರೆ ಅಂತ ಕೂಡ ತಿಳ್ಕೊಳ್ಳೋಣ ಬನ್ನಿ. ರೇಟ್ಸ್ ಕೂಡ ಕೆಲವೊಂದಕ್ಕೆ ಹೇಳಿದ್ದಾರೆ, ಅದರಿಂದ ನೀವು ಗಮನಿಸಿ. ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಜಯನಗರ 4th ಬ್ಲಾಕ್ ಟಿ ಬ್ಲಾಕಲ್ಲಿ ಲೊಕೇಟ್ ಆಗಿರುವಂಥ ಶಾಪು ಜೋಧ್ಪುರ್ ಸ್ವೀಟ್ಸಲ್ಲಿ. ಫುಲ್ ಅಡ್ರೆಸ್, ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೀವು ಚೆಕ್ ಮಾಡ್ಬೋದು. ಫಸ್ಟ್ ಫ್ಲೋರಲ್ಲಿ ಏನಂದರೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಸ್ವೀಟ್ಸ್ ಸ್ಟಾಲ್ ಇದೆ, ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ರೆಸ್ಟೋರೆಂಟ್ ಇದೆ. ರೆಸ್ಟೋರೆಂಟ್ ಕಮ್ ಸ್ವೀಟ್ ಸ್ಟಾಲ್ ಎರಡು ಒಟ್ಟಿಗೆ ಇರೋದ್ರಿಂದ ನೀವು ಇಲ್ಲಿ ಆರಾಮಾಗಿ ಹೋಗಿ ನೀವು ಸ್ವೀಟ್ ತಿಂದು ಚಾಟ್ಸ್ ಕೂಡ ತಿಂದು ಬರ್ಬೋದು. ಮಕ್ಕಳು ಕರ್ಕೊಂಡು ಹೋಗ್ಬಿಟ್ರಂತೂ ತುಂಬಾ ಎಂಜಾಯ್ ಮಾಡ್ತಾರೆ, ತುಂಬಾ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಹೈಜೆನಿಕ್ ಆಗಿದೆ ಪ್ಲೇಸ್ ಎಲ್ಲ. ನಿಮಗೆ ನೋಡ್ತಿರ್ಬೋದು, ನೀವು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀವಿ ಎಲ್ಲವನ್ನು. ಶಾಪ್ಗೆ ವಿಸಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ನಿಮ್ಮ ಮನೆಗೆ ಕೂಡ ಝೊಮೊಟೊ ಮುಖಾಂತರ ನೀವು ತರಿಸ್ಕೊಳ್ಬೋದು. ಇದು ವೆಬ್ಸೈಟ್ ಕೂಡ ಇದೆ, ಅಲ್ಲಿ ಕೂಡ ನೀವು ಅದ್ರ ಮುಖಾಂತರ ಕೂಡ ನೀವು ಇದನ್ನು ತರಿಸ್ಕೊಳ್ಬೋದು. ಬನ್ನಿ ಇವಾಗ ಓನರ್ನ ಮಾತಾಡಿಸ್ಕೊಂಡು ಸ್ವೀಟ್ಸ್ ಏನು ಸಿಗುತ್ತೆ ಅಂತ ನೋಡೋಣ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಸರ್ ನಿಮ್ಮ ಶಾಪ್ ಡೀಟೇಲ್ಸ್ ಹೇಳಿ. ನಮ್ಮ ಶಾಪ್ ಜೋಧ್ಪುರ್ ಸ್ವೀಟ್ಸ್ ಅಂತ ಮ್ಯಾಮ್, ಜಯನಗರ್ 4 ಟಿ ಬ್ಲಾಕ್ ಅಲ್ಲಿ ಇದೆ. ಜಯನಗರ್ ಬಸ್ ಸ್ಟ್ಯಾಂಡ್ ಇಂದ ತುಂಬಾ ಹತ್ರ ಇದೆ. 25 ವರ್ಷ ಆಯ್ತು. ಒಂದ್ ಶಾಪ್ ನಮ್ ಚಿಕ್ಕಪೇಟಲ್ಲಿ ಇದೆ, ಮೇನ್ ಬ್ರಾಂಚ್. ಇದು ಸೆಕೆಂಡ್ ಇದೆ ಮ್ಯಾಮ್, ಇಲ್ಲಿ 3 ವರ್ಷ ಆಗಿದೆ. ಸರ್ ನಿಮ್ಮ ಶಾಪ್ ಟೈಮಿಂಗ್ಸ್ ಏನಿದೆ? ಮಾರ್ನಿಂಗ್ 9 o'clock to 10 o'clock ಇಂದ 9. ಸಂಡೇ ಸರ್? ಸಂಡೇನು ಸೇಮ್ ಟೈಮ್, ಮಾರ್ನಿಂಗ್ 9 AM ಇಂದ 10 PM. ಸರ್ ನಿಮ್ಮಲ್ಲಿ ಎಷ್ಟು ವೆರೈಟಿ ಸ್ವೀಟ್ ಸಿಗುತ್ತೆ ಸರ್? ಆಲ್ಮೋಸ್ಟ್ 120 ವೆರೈಟೀಸ್ ಆಫ್ ಸ್ವೀಟ್ಸ್. 120 ವೆರೈಟೀಸ್? Yes. ಓಕೆ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಇದೆ ಮ್ಯಾಮ್. ಸೌತ್ ಇಂಡಿಯನ್ ಇದೆ, ನಾರ್ತ್ ಇಂಡಿಯನ್ ಇದೆ. ಓಕೆ ಸರ್, ನೋಡೋಣ ಸರ್ ಸ್ವೀಟ್ಸ್ ಯಾವ ತರ ಬರುತ್ತೆ, ನಾರ್ತ್ ಇಂಡಿಯನ್ ಸ್ವೀಟ್ಸ್ ಎಲ್ಲ ಅಂತ. ನಮ್ ಸೌತ್ ಇಂಡಿಯನ್ಗೆ ಕೆಲವೊಂದು ಗೊತ್ತಿರಲ್ಲ ಸ್ವೀಟ್ಸ್ ಯಾವ ತರ ಇದೆ ಅಂತ, ಅದಕ್ಕೋಸ್ಕರ ಇಲ್ಲ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಸೋಣ ನಮ್ಮ ಸೌತ್ ಇಂಡಿಯನ್ ಪೀಪಲ್ಸ್ಗೆ. ಶೋರ್ ಪ್ಲೀಸ್ ಕಮ್. ಸರ್ ಇದೆಲ್ಲ ಬೆಂಗಾಲಿ ಸ್ವೀಟ್ಸ್ ಅಲ್ಲ? ಇದೆಲ್ಲ ಡ್ರೈ ಫ್ರೂಟ್ ಸ್ವೀಟ್ಸ್ ಇದೆ. ಡ್ರೈ ಫ್ರೂಟ್ಸ್ ಇದೆಲ್ಲ ಶೆಲ್ಫ್ ಲೈಫ್ ತುಂಬಾ ಇರುತ್ತೆ, 7 to 10 days. ಎಲ್ಲ ಡ್ರೈ ಫ್ರೂಟ್ಸ್ ಅಲ್ಲಿ ಮಾಡಿದೀವಿ. ಇದು ಚಾಕ್ಲೇಟ್ ಬೇಸ್ ಇದೆ, ಪಿಸ್ತಾ ಬೇಸ್ ಇದೆ, ಮ್ಯಾಂಗೋ ಬೇಸ್ ಇದೆ, ಇದು ಕಾಜು ಬೇಸ್ ಇದೆ, ಇದು ಆಲ್ಮಂಡ್ ಬೇಸ್ ಇದೆ. ಇದೆಲ್ಲ ಇದೆರಡು ಐಟಮ್ ಶುಗರ್ ಫ್ರೀ ಇದೆ. ಶುಗರ್ ಫ್ರೀ ಸಿಗುತ್ತೆ ನಿಮ್ಮ ಹತ್ರ? ಶುಗರ್ ಫ್ರೀನೂ ಇದೆ, ಇದೆರಡು ಐಟಮ್ ಶುಗರ್ ಫ್ರೀ ಇದೆ. ಶುಗರ್ ಫ್ರೀ ಅಂತ ಹೇಳಿದ್ರಲ್ಲ, ಅದು ಡಯಾಬಿಟಿಕ್ ಪೇಷಂಟ್ಸ್ ತಿನ್ಬೋದು. ಏನ್ ಯೂಸ್ ಮಾಡಿರ್ತೀರಾ? ಇಲ್ಲ, ನ್ಯಾಚುರಲ್ ಸ್ವೀಟ್ನೆಸ್ ಮಾತ್ರ ಇದೆ. ಅದು ಏನ್ ಡ್ರೈ ಫ್ರೂಟ್ ಸ್ವೀಟ್ನೆಸ್ ಬರುತ್ತೆ, ಅದು ನ್ಯಾಚುರಲ್ ಸ್ವೀಟ್ನೆಸ್ ಮಾತ್ರ ಇದೆ. ಇದು ಸೀಸನಲ್ ಮ್ಯಾಂಗೋ ಐಟಮ್ ಇದೆ. ಇದೆಲ್ಲ ಕಾಜು ಬೇಸ್ ಸ್ವೀಟ್ಸ್ ಇದೆ. ಸರ್ ಇದೆಲ್ಲ ಪರ್ ಕಿಲೋ ಎಷ್ಟಾಗ್ಬೋದು ಒಂದು ಸ್ಟಾರ್ಟಿಂಗ್ ಪ್ರೈಸ್? ಸ್ಟಾರ್ಟಿಂಗ್ ಪ್ರೈಸ್ ಇದೆಲ್ಲ 1320 ಇದೆ, 2000 rupees. ಓಕೆ ಸರ್, ಇದೆಲ್ಲ ಬಾಟಮ್ ಅಲ್ಲಿ ಇರೋದೆಲ್ಲ ಇದನ್ನು ಮ್ಯಾಂಗೋ ಇದೆ ಮ್ಯಾಮ್. ಇದೆಲ್ಲ ಸೀಸನಲ್ ಐಟಮ್ ಇದೆ, 3 ಐಟಮ್ ಸೀಸನಲ್ ಇದೆ ಫಾರ್ ಸಮ್ಮರ್ಸ್ ಆನ್ ದಿ ಮ್ಯಾಂಗೋದು. ಸೊ ಇವಾಗ ಮ್ಯಾಂಗೋ ಸೀಸನ್ ಅಲ್ಲಿ ಮಾತ್ರ ಅದನ್ನ ಪ್ರಿಪೇರ್ ಮಾಡ್ತೀರಾ? ಎಸ್ ಮ್ಯಾಮ್. ಸರ್ ಪಕ್ಕದೆಲ್ಲ ನೆಕ್ಸ್ಟ್ ತರ ಇದೆ, ಇದು ಅದ್ ಕುನಾಫ, ಇದು ಬಕ್ಲಾವಾ ಅಂತ ಬರುತ್ತೆ ಮ್ಯಾಮ್. ಇದೆಲ್ಲ ಅರೇಬಿಯನ್ ಐಟಮ್ ಇದೆ, ಬಕ್ಲಾವಾ ಅಂತ ಹೇಳ್ತೀವಿ. ಓಕೆ, ಇದೆಲ್ಲ ನಿಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ನೀವು ಮಾಡೋದಾ? ಎಸ್. ಓಕೆ ಸರ್, ಇದೆಲ್ಲ ಸೇಮ್ ಪ್ರೈಸ್ ಬರುತ್ತೆ ಈ ಮೂರನ್ನು? 2000 rupees ಇದೆ ಮ್ಯಾಮ್. ಮಿಕ್ಕಿದೆರಡು 1500 kg ಇದೆ. ಓಕೆ ಸರ್, ಇದೆಲ್ಲ ಯಾವ ತರ ಸ್ವೀಟ್ಸ್ ಬರುತ್ತೆ? ಇದೆಲ್ಲ ಖೋವಾದು ಐಟಮ್ ಇದೆ ಮ್ಯಾಮ್. ಖೋವಾ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ಇದೆ ಇದೆಲ್ಲ. ಓಕೆ
ಇದರಲ್ಲಿ ಮೈಸೂರು ಪಾಕು ಇದೆ, ಸೌತ್ ಇಂಡಿಯನ್ ಸ್ಪೆಷಾಲಿಟಿ. ಮಿಕ್ಕಿದೆಲ್ಲ ಖೋವಾ ಬರ್ಫಿ ಇದೆ, ಚಾಕ್ಲೇಟ್ ಬರ್ಫಿ ಇದೆ, ಫ್ರೂಟ್ ಬರ್ಫಿ ಇದೆ. ಓಕೆ ಸರ್, ಇದೆಲ್ಲ ಯಾವ ತರ ಬರುತ್ತೆ? ಇದು ಆಪಲ್ ಶೇಪ್ ಅಲ್ಲಿ ಇದೆ, ಖೋವಾದ ಐಟಮ್ ಮ್ಯಾಮ್ ಇದು. ಓಕೆ 720 rupees per kg ಬರುತ್ತೆ. ಓಕೆ ಸರ್, ಇದು ಪಕ್ಕದ ಕೂಡ ಅದೆಲ್ಲ ಏನ್ ಸರ್ ಯೆಲ್ಲೋ ಕಲರ್ ಹಾಕಿರೋದೆಲ್ಲ? ಡ್ರೈ ಫ್ರೂಟ್ಸ್ ಇದೆ ಮ್ಯಾಮ್, ಖೋವಾ ಮೇಲೆ ಡ್ರೈ ಫ್ರೂಟ್ಸ್ ಇದೆ. ಓಕೆ ಸೊ ಅದು ಕೂಡ 720 per kg ಇದೆ. ಇದು ಕೋಕೋನಟ್ ಇದೆ ಮ್ಯಾಮ್, ಕೋಕೋನಟ್ ಅಲ್ಲಿ ಆರೆಂಜ್ ಫ್ಲೇವರ್ ಇದೆ. ಇದನ್ನು ಖೋವಾ ಅಲ್ಲಿ ಮಾಡ್ತೀವಿ, ಮೇಲೆ ಕೋಕೋನಟ್ ಇದೆ ಮತ್ತೆ ಆರೆಂಜ್ ಫ್ಲೇವರ್ ಇದೆ. ಓಕೆ ಓಕೆ ಸರ್, ಇದು ಕೂಡ ಇದು ಮೈಸೂರು ಪಾಕೆನಾ? ಇದು ಮಿಲ್ಕ್ ಕೇಕ್ ಮ್ಯಾಮ್. ಮಿಲ್ಕ್ ಕೇಕ್. ಮಿಲ್ಕ್ ಕೇಕ್ ಸರ್ ಏನ್ ಪ್ರೈಸ್ ಅದು ಮಿಲ್ಕ್ ಕೇಕ್? ಇದು ಸೇಮ್ 720 kg. 720. ಓಕೆ ಸರ್, ನಿಮ್ ಶಾಪ್ ಅಲ್ಲಿ ಯಾವ್ದು ಸರ್ ಫೇಮಸ್ ಸ್ವೀಟ್? ಫೇಮಸ್ ಇದೆ ಮ್ಯಾಮ್. ಇದೆಲ್ಲ ಗೀದು ಐಟಮ್ಸ್ ಇದೆ, ಅದು ಖೋವಾದು ಆಯ್ತು. ಇದೆಲ್ಲ ಕೌಂಟರ್ ಕೀ ಐಟಮ್ಸ್ ಇದೆ. ಸೊ ಇದು ಫುಲ್ ಕೋವಾದೆ ಆಯ್ತು. ಅದು ಫುಲ್ ಖೋವಾ. ಶಾಪ್ ಅಲ್ಲಿ ಯಾವ್ದು ಸರ್ ಫೇಮಸ್ ಸ್ವೀಟ್? ಫೇಮಸ್ ಇದೆ ಮ್ಯಾಮ್. ಇದೆಲ್ಲ ಗೀದು ಐಟಮ್ಸ್ ಇದೆ, ಅದು ಖೋವಾದು ಆಯ್ತು. ಇದೆಲ್ಲ ಕೌಂಟರ್ ಕೀ ಐಟಮ್ಸ್ ಇದೆ. ಸೊ ಇದು ಫುಲ್ ಕೋವಾದೆ ಆಯ್ತು. ಅದು ಫುಲ್ ಖೋವಾದು. ಸರ್ ಇದೆಲ್ಲ ಪ್ಯಾಕಿಂಗ್ ಅಲ್ಲಿ ಇದೆಯಲ್ಲ? ಅದು ಚಾಕ್ಲೇಟ್ಸ್ ಇದೆ ಮ್ಯಾಮ್. ಚಾಕ್ಲೇಟ್ಸ್. ಓಕೆ, ಹೋಮ್ ಮೇಡ್ ಚಾಕ್ಲೇಟ್ಸ್ ಇದೆ. ಸರ್ ಇದು ಕ್ಯಾಡ್ಬರಿ ಫಿಲ್ ಆಗಿರುತ್ತಾ? ಇದು ಕ್ಯಾಡ್ಬರಿ ಚಾಕ್ಲೇಟ್ ಫಿಲ್ಲಿಂಗ್ ಇದೆ ಮ್ಯಾಮ್. ಸೆಂಟ್ರಲ್ ಇರೋದೆಲ್ಲ ಕೋವಾ ಬರುತ್ತೆ, ಔಟ್ ಸೈಡ್ ಎಲ್ಲ ಚಾಕ್ಲೇಟ್ಸ್ ಬರುತ್ತೆ. ಓಕೆ, ಸೊ ಅದು ಕೂಡ 720 rupees ಇದೆ per kg. ಎಸ್ ಸರ್, ಇದು ಬರ್ತ್ಡೇ ಗಿಫ್ಟ್ ಗ? ಇದು ಹೋಮ್ ಮೇಡ್ ಚಾಕ್ಲೇಟ್ಸ್ ಇದೆ ಮ್ಯಾಮ್, ಹ್ಯಾಂಪರ್ಸ್ ಗೆ. ಏನ್ ಪ್ರೈಸ್ ಆಗುತ್ತೆ ಅದು ಹೋಮ್ ಮೇಡ್ ಚಾಕ್ಲೇಟ್ಸ್? 20 rupees a ಪೀಸ್ ಇದೆ ಮ್ಯಾಮ್. ಪೀಸ್ 20 rupees ಆಗುತ್ತೆ. ಎಸ್. ಓಕೆ ಸರ್, ಇದು ಬಾಟಮ್ ಅಲ್ಲಿ ಇರೋದು? ಇದು ಕಲಾಕಂದ್ ಇದೆ ಮ್ಯಾಮ್, ರಾಜಸ್ಥಾನ್ ಸ್ಪೆಷಲ್ ಇದೆ. ಓಕೆ ಸರ್, ಇದು ಬ್ಲಾಕ್ ಒನ್ ಏನ್ ಸರ್? ಇದು ಕಾಲಾ ಜಾಮೂನ್ ಇದೆ ಮ್ಯಾಮ್. ಕಾಲಾ ಜಾಮ್ ಅದ ಇಂಡಿಯನ್ಸ್, ಅದು ನಮ್ದು ಸೌತ್ ಇಂಡಿಯನ್ ಡಿಶ್. ಅದು ಸೌತ್ ಇಂಡಿಯನ್ ಡಿಶ್. ಸರ್ ಇದು ಯೆಲ್ಲೋ ವೈಟ್ ಕಲರ್ದು? ಇದು ಆಗ್ರಾ ಪೇಟ ಇದೆ ಮ್ಯಾಮ್, ಇದು ಪಂಪ್ಕಿನ್ ಅಲ್ಲಿ ಮಾಡ್ತೀವಿ. ಮಿಕ್ಕಿದ ಇಡಿಯಾಡ್ ಐಟಮ್ ಖೋವಾದು ಇದೆ, ಬಾದಾಮ್ ಪೇಡ ಮತ್ತೆ ಖೀರ್ ಕದಮ್. ಸರ್ ಆಗ್ರಾ ಪೇಟ ಬಂದು ಕಲರ್ಫುಲ್ ಆಗಿರುತ್ತಲ್ಲ ಜೋಧ್ಪುರ್ ಅಲ್ಲೆಲ್ಲ, ಅದೆಲ್ಲ ಯಾವ ತರ ಸರ್? ನಿಮ್ಮ ಹತ್ರ ಸಿಗಲ್ಲ ಅದು? ಇಲ್ಲ, ನಾವು ಪ್ಲೇನ್ ಮಾತ್ರ. ಪ್ಲೇನ್ ಮಾಡ್ತೀರಾ? ಓಕೆ. ಅದೇ ಸ್ವೀಟ್ ಬೂಂದಿ ಇದೆ. ಓಕೆ, ಮಿಕ್ಕಿದ ಇದೆಲ್ಲ ಐಟಮ್ ರಾಜಸ್ಥಾನ್ ಸ್ಪೆಷಲ್ ಇದೆ ಮ್ಯಾಮ್. ನಮ್ ಸ್ಪೆಷಾಲಿಟಿ ಇದೆ ಮಲೈ ಗೇವರ್ ಅಂತ. ನಿಮ್ ಶಾಪ್ ಸಿಗ್ನೇಚರ್ಸ್ ಆಫ್ ಸಿಗ್ನೇಚರ್ ಡಿಶ್ ಕೂಡ ಇದೆ. ಮಲೈ ಗೇವರು. ಇದ್ರಲ್ಲಿ 3 ವೆರೈಟಿ ಇದೆ ಮ್ಯಾಮ್. ಪ್ಲೇನ್ ಗೇವರ್ ಇದೆ, ಮಿನಿ ಗೇವರ್ ಇದೆ. ಓಕೆ, ಅದು ಸ್ವೀಟ್ ಇರುತ್ತೆ, ನಾವು ಆಮೇಲೆ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವೀಟ್ ಇರುತ್ತೆ, ಆಲ್ರೆಡಿ ಸ್ವೀಟ್ ಇರುತ್ತೆ. ಓಕೆ ಸರ್, ಇದು ಪೀಸ್ ಲೆಕ್ಕ ತಗೊಳ್ಳೋದ ಕೆಜಿ ಲೆಕ್ಕ? 720 kg ಇದೆ ಮ್ಯಾಮ್. ಇದು ಪೀಸ್ ಲೆಕ್ಕ ಇದೆ, ಚಿಕ್ಕದು 100 rupees ಪೀಸ್ ಇದೆ. ಓಕೆ, ಇದು ನಾವು ಮಾತ್ರ ಮಾಡೋದು ಮ್ಯಾಮ್. ಇದೆಲ್ಲ ರಾಜಸ್ಥಾನ್ ಐಟಮ್ ಇದೆ. ಗೋಂದ್ಗಿರಿ ಲಡ್ಡು ಮ್ಯಾಮ್. ಯಾವ ಬೇಸ್ ಅಲ್ಲಿ ಮಾಡಿರ್ತೀರಾ ಸರ್ ಅದು? ಅಂದ್ರೆ ಈ ಬೇಸನ್ ಅಲ್ಲಿ ಮಾಡಿರ್ತೀರಾ? ಬೇಸನ್ ಯೂಸ್ ಮಾಡಿರ್ತೀರಾ? ಓಕೆ, ಇದಿದೆ ಮತ್ತೆ ಬೇಸನ್ ಚಕ್ಕಿ ಇದೆ, ಮೋಹನ್ತಾಲು ಹೇಳ್ತಾರೆ. ಇದು ರಾಜಸ್ಥಾನಿ ಸ್ಪೆಷಲ್. ಇದು ಮಲೈ ಲಡ್ಡು ಅಂತ, ಇದು ರಾಜಸ್ಥಾನಿ ಸ್ಪೆಷಲ್ ಐಟಮ್. ಓಕೆ, ಇದು ನಮ್ ಬಾದುಷಾ, ನಮ್ ಸೌತ್ ಇಂಡಿಯನ್ ಡಿಶಸ್ ಮ್ಯಾಮ್. ಬಾದುಷಾ ಇದೆ, ಸೋನ್ ಪಾಪಡಿ ಇದೆ, ಪತೀಶಾ ಇದೆ, ಇದೆಲ್ಲ ಸೌತ್ ಇಂಡಿಯನ್ ಡಿಶಸ್. ಸರ್, ನಮ್ ಸೌತ್ ಇಂಡಿಯಾದಲ್ಲಿ ಒಬ್ಬಟ್ಟು ಹೇಗೆ ಫೇಮಸ್ ಹಾಗೆ ನಿಮ್ಮಲ್ಲಿ ಇದು ಫೇಮಸ್? ಎಸ್. ಮಾಡ್ತೀರಾ ಸರ್ ಅದು? ಒಬ್ಬಟ್ಟು ಮಾಡ್ತೀರಾ? ಒಬ್ಬಟ್ಟು ಇಲ್ಲ. ಓಕೆ, ಬಲ್ಕ್ ಅಲ್ಲಿ ಫಂಕ್ಷನ್ಸ್ 1000 ಪೀಸ್ ಬೇಕು, 2000 ಪೀಸಸ್ ಬೇಕು, ಮಿಲ್ಕ್ ಅಲ್ಲಿ ಇರ್ಬೋದು ಅಥವಾ ಕೋವನ್ ಅಲ್ಲಿ ಇರ್ಬೋದು, ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಎಷ್ಟು ದಿನ ಬೇಕಾಗುತ್ತೆ ಸರ್ ಆರ್ಡರ್ ಕೊಟ್ರೆ? ನಮ್ಮ 2 days ಮುಂಚೆ ಹೇಳ್ತೀರಾ ಅಂದ್ರೆ 2 days ಮುಂಚೆ ಹೇಳ್ಬೇಕಾಗತ್ತೆ. ಎಸ್ ಸರ್. ಆಮೇಲೆ ಇವಾಗ ಆನ್ಲೈನ್ ಅಲ್ಲಿ ಯಾವ ತರ ಸರ್ವಿಸ್ ಇದೆ ನಿಮ್ದು? ಝೊಮ್ಯಾಟೊ, ಸ್ವಿಗ್ಗಿ ಅಲ್ಲಿ ಇದೆ ಮ್ಯಾಮ್. ಝೊಮ್ಯಾಟೊ ವೆಬ್ಸೈಟ್ ಇದೆ, jodhpursweetsbangalore.com. ಅದರಲ್ಲೂ ಪರ್ಚೇಸ್ ಮಾಡ್ಬೋದು. ಎಕ್ಸ್ಟ್ರಾ ಚಾರ್ಜಸ್ ತಗೊಳ್ತೀರಾ? ಕೊರಿಯರ್ ಚಾರ್ಜಸ್ ಏನಾದ್ರು ಸರ್ವಿಸ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ? ಝೊಮ್ಯಾಟೊ, ಸ್ವಿಗ್ಗಿದು ಚಾರ್ಜಸ್ ಇದೆ, ನಮ್ಮ ವೆಬ್ಸೈಟ್ ಅಲ್ಲಿ ಚಾರ್ಜಸ್ ಇಲ್ಲ ಮ್ಯಾಮ್. ಓಕೆ ಸರ್, ಇವಾಗ ಇದೆಲ್ಲ ಸಮೋಸ ಕಚೋರಿ ಎಲ್ಲ ಇಲ್ಲೇ ಸರ್ವಿಸ್ ಇದೆಯಾ? ಎಲ್ಲೂ ಸರ್ವಿಸ್ ಇದೆ, ಮತ್ತೆ ಮೇಲೇನು ಇದೆ, ಸಿಟ್ಟಿಂಗ್ ಇದೆ, ಅಲ್ಲಿ ಸರ್ವಿಸ್ ಇದೆ. ಓಕೆ, ಸೊ ಸಮೋಸ 35 rupees per ಪೀಸ್ ಇದೆ. ಇದು ಅಷ್ಟೇನೆಲ್ಲ ಕಚೋರಿ ಕೂಡ 35 rupees per ಪೀಸ್ ಇದೆ. ವಿತ್ ಮಸಾಲಾ ಕೊಡ್ತೀರಲ್ಲ? ವಿತ್ ಮಸಾಲಾ. ಸರ್, ಇದೆಲ್ಲ ಮೇಲ್ಗಡೆ ಇರ್ತಲ್ಲ ಯಾವ ತರ? ದಾಲ್ ಬಾದಾಮ್ ಹಲ್ವಾ ಇದೆ ಮ್ಯಾಮ್, ಇದು ರಾಜಸ್ಥಾನ್ ಸ್ಪೆಷಲ್ ಐಟಮ್ ಇದೆ. ಅದು ಸ್ಪೆಷಲ್. ಮತ್ತೆ ಮಾಲ್ಪುವಾ. ಓಕೆ, ಎಸ್ ಮ್ಯಾಮ್. ಮತ್ತೆ ರೆಗ್ಯುಲರ್ ಜಾಮೂನ್ ಇದೆ, ರಸಗುಲ್ಲಾ ಇದೆ. ಓಕೆ ಸರ್, ಇದೆಲ್ಲ ಯಾವ ತರ ಸ್ವೀಟ್ಸ್ ಇದೆ? ಇದು ಬೆಂಗಾಲಿ ಕೌಂಟರ್ ಇದೆ ಮ್ಯಾಮ್, ಇದೆಲ್ಲ ಬೆಂಗಾಲಿ ಐಟಮ್ಸ್ ಇದೆ. ಇದೆಲ್ಲ ಸರ್ ರಸಮಲೈ ಎಲ್ಲ ಪರ್ ಕೆಜಿನ ಪೀಸ್ ಲೆಕ್ಕ? ರಸಮಲೈ ಎಲ್ಲ 50 rupees ಪೀಸ್ ಇದೆ, ಪೀಸ್ ಲೆಕ್ಕ ಬರುತ್ತೆ. ಓಕೆ, ಸೊ ಇದು ಕೂಡ ನಿಮ್ದು ನಾರ್ತ್ ಅಲ್ಲಿ ತುಂಬಾ ಫೇಮಸ್ ಅಲ್ಲ ರಸಮಲೈ ಅದೆಲ್ಲ? ಸರ್, ಅದೆಲ್ಲ ಪಿಂಕ್ ಕಲರ್ ಇದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ ಏನಲ್ಲ? ಅದು ರೋಸ್ ಕ್ರಶ್ ಹಾಕಿದೀವಿ, ರೋಸ್ ಫ್ಲೇವರ್ ಇರುತ್ತೆ. ಅದೆಲ್ಲ ನ್ಯಾಚುರಲ್ ಪೆಟಲ್ಸ್ ಬಂದಿರುತ್ತೆ. ಓಕೆ, ಇದು ಲಾಸ್ಟ್ ಒನ್ ಬೌಲ್ ಅಲ್ಲಿ ಇದೆಯಲ್ಲ, ಅದೂನು ಪೇಟನ? ಅದೂನು ಪೇಟ ಮ್ಯಾಮ್, ಅಂಗೂರಿ ಪೇಟ ಇದೆ.
ಸೊ ನಿಮ್ಮ ಹತ್ರ ಕಲರ್ಫುಲ್ ಇಲ್ಲ ಪ್ಲೈನ್ ಸಿಗುತ್ತೆ ಅಂತ plain ಹೇಳ್ತಿದ್ರಾ? ಸಿಗುತ್ತೆ. ಓಕೆ. ನೀವು ಯಾವಾಗ್ಲೂ ಕಲರ್ ಹಾಕೋದೇ ಇಲ್ಲ? ಇಲ್ಲ ನಿಮ್ಮ ಹತ್ರ ಎಲ್ಲ ಒರಿಜಿನಲ್ ಫ್ಲೇವರ್ ಇದೆ ಸಿಗೋದಿಲ್ಲ? ಸರ್ ಇದು ನಿಮ್ ಯೂನಿಟ್ ಎಲ್ಲಿದೆ ಸರ್? ಇಲ್ಲ ಬ್ಯಾಂಗ್ಳೂರಲ್ಲ ಜೋಧ್ಪುರಿಂದ ಮಾಡಿಸ್ಕೊಂಡ್ ಬರ್ತೀರಾ? ಇಲ್ಲ ಇಲ್ಲ ಚಿಕ್ಕಪೇಟಲ್ಲಿ ಇದೆ ಮ್ಯಾಮ್, ಮೇನ್ ಚಿಕ್ಕಪೇಟೆಲ್ ಯೂನಿಟ್ ಇದೆ. ಮೇನ್ ಬ್ರಾಂಚ್ ಅಲ್ಲೇ ಇದೆ, ಮೇನ್ ಯೂನಿಟ್ ಅಲ್ಲೇ ಇದೆ. ಓಕೆ. ನಿಮ್ಮಲ್ಲಿ ಸ್ವೀಟ್ ಬಿಟ್ಟು ಇನ್ನೇನೇನು ಸಿಗುತ್ತೆ ಸರ್? ಇದೆಲ್ಲ ಖಾರ ಐಟಮ್ಸ್ ಎಲ್ಲ ಇದೆ ಮ್ಯಾಮ್. ಲಾಲ್ ಸೇವ್ ಇದೆ, ಮಿಕ್ಸರ್ ಇದೆ, ಖಟ್ಟಾ ಮೀಠಾ ನಮ್ಕೀನ್ ಸಿಗುತ್ತೆ. ಓಕೆ ಸರ್. ಈಗ ಪರ್ ಕೆಜಿ ಎಷ್ಟಾಗೋದು ಈಗ ಕಟ್ಟಾ ಇದೆಲ್ಲ ಎಲ್ಲ? 480 rupees ಕೆಜಿ. 480 rupees. ಸೊ ಪ್ರೈಸಸ್ ಕೂಡ ನಿಮ್ಮ ಹತ್ರ ರೀಸನಬಲ್ ಇದೆ ಅನ್ಸುತ್ತೆ. Yes. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ತುಂಬಾನೇ ರೀಸನಬಲ್ ಇದೆ ಪ್ರೈಸಸ್ ಎಲ್ಲ. ಇದು ಸರ್ ಡ್ರೈ ಫ್ರೂಟ್ ಕಚೋರಿ ಎಷ್ಟಾಗುತ್ತೆ? ಡ್ರೈ ಕಚೋರಿ ಇದೆ ಮ್ಯಾಮ್. ಇದರಲ್ಲಿ ದಾಲ್ದು ಫಿಲ್ಲಿಂಗ್ ಬರುತ್ತೆ. ಇದು ಸೇಮ್ 480 ಕೆಜಿ ಇದೆ. ಡ್ರೈ ಕಚೋರಿ ಇದೆ, ಡ್ರೈ ಸಮೋಸಾ ಇದೆ. ಓಕೆ. ಇದು ಕೂಡ ಮೇಕ್ ಟು ಆರ್ಡರ್ ಮಾಡ್ಕೊಡ್ತೀರಲ್ಲ ನಮ್ಗೆ ಎಷ್ಟು ಬೇಕು ಟನ್? ನಗರಿ ಘಾಟಿಯಾ ಇದೆ, ಹಾ. ಡ್ರೈ ಕಚೋರಿ ಇದೆ. ಓಕೆ. ಇದೆಲ್ಲ 2 months ಶೆಲ್ಫ್ ಲೈಫ್ ಇದೆ. ಮಟ್ರಿ ಇದೆ. ಸರ್ ಎಷ್ಟು ದಿನ ಇಡಬಹುದು ಸರ್ ಇದೆಲ್ಲ? 2 months ಇರುತ್ತೆ. 2 months ಇರ್ಬೋದು. ಸೊ ಅವಾಗಿಂದ ನೋಡಿದ್ದೆಲ್ಲ ಒನ್ ಡೇ ಕನ್ಸ್ಯೂಮ್ ಮಾಡ್ಬೇಕಾಗತ್ತೆ. Yes. ಇವೆಲ್ಲ ನಿಮ್ಗೆ 2-3 months ಸ್ಟೋರ್ Yes, ಮಾಡ್ಕೊಳ್ಬಹುದು. yes. ಓಕೆ. ಎಷ್ಟು ಸರ್ ಇದು ಪರ್ ಪ್ಯಾಕ್? 120 rupees ಇದೆ 120 ಮ್ಯಾಮ್, 250 grams. ಇದೆಲ್ಲ ಬೂಂದಿ ಕೂಡ ಸಿಗುತ್ತೆ ಸರ್. ಇದೆಲ್ಲ ಏನ್ ಸರ್? ಇದೆಲ್ಲ ಹ್ಯಾಂಪರ್ಸ್ ಇದೆ ಮ್ಯಾಮ್. ಹ್ಯಾಂಪರ್ಸ್ ನೀವೇ ಪ್ಯಾಕ್ ಮಾಡ್ಕೊಡ್ತೀರಾ? ನಾವೇ ಪ್ಯಾಕ್ ಮಾಡಿ. ಈ ತರ ಎಲ್ಲ ಹ್ಯಾಂಪರ್ಸ್ ಇದೆ. ಹಾ. ಸೊ ಇವ್ರ ಹತ್ರ ಬರ್ತ್ಡೇಗೆ ಇರ್ಬೋದು ಅಥವಾ ಫಂಕ್ಷನ್ಸ್ಗೆ ಗಿಫ್ಟ್ ಹ್ಯಾಂಪರ್ಸ್ ಕೂಡ ಸಿಗ್ತಾ ಇದೆ ನೋಡಿ ಸರ್. ಇವಾಗ ಒಂದು ಬಾಕ್ಸ್ಗೆ ಪ್ಯಾಕ್ ಮಾಡ್ಬೇಕು ಅಂದ್ರೆ ನಾವೇ ಹೇಳ್ಬೇಕಾಗತ್ತಾ? ಐಡಿಯಾ ಕೊಡ್ಬೇಕಾ? ಇದೇ ತರ ಚೂಸ್ ಮಾಡ್ಬೋದು ಯಾವ ತರ ಸ್ವೀಟ್ಸ್ ಬೇಕಂತೆ. ಹಾ. ಇದ್ರಲ್ಲಿ ಆಪ್ಷನ್ ಇದೆ. ಇದ್ರಲ್ಲಿ ಸ್ವೀಟ್ಸ್ ಆಗ್ಬೋದು, ಇದ್ರಲ್ಲಿ ಡ್ರೈ ಫ್ರೂಟ್ಸ್ ಆಗ್ಬೋದು, ಓಕೆ. ಇದ್ರಲ್ಲೂ ಡ್ರೈ ಫ್ರೂಟ್ಸ್, ಖಾರ, ಸ್ವೀಟ್ಸ್ ಎಲ್ಲ ಆಗ್ಬೋದು. ಓಕೆ ಓಕೆ. ನೀವು ಚೂಸ್ ಮಾಡ್ರೆ ಇದೆ, ನಾವು ಬೇಕಂದ್ರೇನು ಆಗ್ಬೋದು. ಇಲ್ಲ ಇದೊಂದು ಖಾಲಿ ಬಾಕ್ಸ್ ಕೂಡ ತಗೊಂಡೋಗಿ ನಾವು ಮನೇಲಿ ಫಿಲ್ ಮಾಡ್ಕೊಳ್ಬಹುದು. ಎಸ್ ಸರ್ ಎಷ್ಟಾಗುತ್ತೆ ಸರ್ ಈ ಬಾಕ್ಸ್ಗೆ? 2000 rupees. 2000 rupees ಆಗುತ್ತೆ. ಸೊ ಹತ್ರ ಸುಮಾರು ಹ್ಯಾಂಪರ್ಸ್ ಇದೆ ನೋಡಿ, ಗಿಫ್ಟ್ ಹ್ಯಾಂಪರ್ಸ್. ಬರ್ತ್ಡೇಗೆ ಫಂಕ್ಷನ್ಸ್ಗೆ ನೀವು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಕೂಡ ಇಲ್ಲಿ ಗಿಫ್ಟ್ ಹ್ಯಾಂಪರ್ಸ್ ಕೂಡ ಸಿಗ್ತಾ ಇದೆ ನೋಡಿ ಸರ್. ಅದು ಇದು ಥ್ರೆಡ್ ವರ್ಕ್ ಅದು ತುಂಬಾ ಚೆನ್ನಾಗಿದೆ ನೋಡಿ. ಅದು ತುಂಬಾ ಯೂನಿಕ್ ಪ್ರಾಡಕ್ಟ್ ಇದೆ ನೋಡಿ ಇದಂತೂ. ಡ್ರೈ ಫ್ರೂಟ್ಸ್ ಗೆ ಇದೆ. ಇದರಲ್ಲಿ 400 grams ಡ್ರೈ ಫ್ರೂಟ್ಸ್ ಬರುತ್ತೆ. ಓಕೆ ಓಕೆ. ಸುಮಾರು ಆಪ್ಷನ್ಸ್ ಇದೆ ನೋಡಿ ಗಿಫ್ಟ್ ಹ್ಯಾಂಪರ್ಸ್ ಅಲ್ಲಿ. ಸುಮಾರು ಆಪ್ಷನ್ಸ್ ಇದೆ ನಿಮಗೆ. ಸುಮಾರು ಒಂದು 20 to 30 ಆಪ್ಷನ್ಸ್ ಇದೆ ಇಲ್ಲಿ. ಎಸ್. ಸೊ ಅಷ್ಟೆಲ್ಲ ನೋಡಿ ಈ ಕಡೆ ಕೂಡ ಸಿಗತ್ತೆ ನಿಮ್ಗೆ ನೋಡಿ. ಇಲ್ಲಿ ನೋಡ್ತಿರ್ಬೋದು ಸುಮಾರು ಗಿಫ್ಟ್ ಹ್ಯಾಂಪರ್ಸ್ ಕೂಡ ಸಿಗತ್ತೆ ನೋಡಿ ಇಲ್ಲೆಲ್ಲ. ಸರ್ ಇದ್ ಬಿಟ್ಟು ಇನ್ನೇನು ಸಿಗತ್ತೆ ಸರ್ ನಿಮ್ಮ ಹತ್ರ ನಿಮ್ ಶಾಪ್ ಅಲ್ಲಿ? ಪಿಕಲ್ಸ್ ಇದೆ ಮ್ಯಾಮ್. ಪಿಕಲ್ ಸಿಗತ್ತೆ. ಪಿಕಲ್ಸ್ ಇದೆ, ಚಟ್ನೀಸ್ ಇದೆ, ಚಿಲ್ಲಿ ಪಿಕಲ್ ಇದೆ, ಕಾಕ್ರಾ ಸಿಗುತ್ತೆ. ಸರ್ ಇದೆಲ್ಲ ಇಷ್ಟು ದೊಡ್ಡ ಬೌಲ್ ಇದೆಯಲ್ಲ? ಇದು ಎಲ್ಲ ಡ್ರೈ ಫ್ರೂಟ್ ಬೌಲ್ಸ್. ಮದ್ವೆಗೆ ಎಲ್ಲ ಇಡ್ತಾರೆ ಡ್ರೈ ಫ್ರೂಟ್ಸ್ ಫಿಲ್ ಮಾಡಿ ಸ್ವೀಟ್ಸ್ ಫಿಲ್ ಮಾಡಬಹುದು. ಇದರಲ್ಲಿ ಏನ್ ಪ್ರೈಸ್ ಆಗೋದು ಇದೆಲ್ಲ? 3000 rupees ಆಗುತ್ತೆ. ಇದು ಮೆಟೀರಿಯಲ್ ಏನ್ ಬರುತ್ತೆ ಸರ್? ಇದು MS ಮೆಟಲ್ ಇದೆ. MS ಮೆಟಲ್ ಬರುತ್ತೆ ವಿತ್ ಕೋಟಿಂಗ್ ಬರುತ್ತೆ. ವಿತ್ ಕೋಟಿಂಗ್ ಬರುತ್ತೆ. ಸರ್ ಇದೆಲ್ಲ ಮೌತ್ ಫ್ರೆಶ್ನರ್? ಇದೆಲ್ಲ ಮೌತ್ ಫ್ರೆಶ್ನರ್ಸ್ ಇದೆ. ಜೆಲಿ ಇದೆ, ಕ್ಯಾಂಡಿ ಇದೆ, ಆಮ್ಲಾ ಇದೆ, ಮತ್ತೆ ಇದೆಲ್ಲ ಮುಕ್ವಾಸ್ ಇದೆ. ಜೀರಾ ಅದೆಲ್ಲ? ಪ್ಲೇನ್ ಮುಕ್ವಾಸ್ ಇದೆ, ಸ್ವೀಟ್ ಮುಕ್ವಾಸ್ ಇದೆ. ಸರ್ ಏನ್ ಪ್ರೈಸ್ ಆಗುತ್ತೆ ಸರ್ ಅದೆಲ್ಲ? ಇದೆಲ್ಲ 150 rupees ಇದೆ 200 grams ಗೆ. ಓಕೆ ಸರ್ ಇದೆಲ್ಲ? ಇದೆಲ್ಲ ಪ್ರೀ ಮಿಕ್ಸಸ್ ಇದೆ ಮ್ಯಾಮ್. ನೀರಲ್ಲಿ ಹಾಕೊಂಡು ಕುಡ್ಬೋದು, ಬ್ರೂ ಅಬ್ಸ್ ಆ ತರ. ಸರ್ ಈ ಪಿಕಲ್ಸ್ ಅಂತ ಹೇಳಿದಲ್ಲ ನಿಮ್ ಸ್ಟೈಲ್ ಇದೆಲ್ಲ? ಇದೆಲ್ಲ ಹೋಮ್ ಮೇಡ್ ಸ್ಟೈಲ್ ಇದೆ. ಹೋಮ್ ಮೇಡ್ ಪಿಕಲ್ಸ್ ಇದೆ. ಮ್ಯಾಂಗೋ ಪಿಕಲ್ ಇದೆ. ಇವತ್ತು ಸೀಸನ್ ಅಲ್ಲಿ ಅಮಟೆಕಾಯಿ ಸಿಗುತ್ತೆ, ನಲ್ಲಿಕಾಯಿ ಪಿಕಲ್ ಸಿಗುತ್ತೆ. ಸೊ ನೀವು ಕೂಡ ಅಮಟೆಕಾಯಿ ಅಂತಾನೆ ಹೇಳ್ತೀರಾ? ಅಮಟೆಕಾಯಿ. ಓಕೆ. ಯಾಕಂದ್ರೆ ಊರುಗಳ ಕಡೆ ಹೇಳ್ತಾರೆ, ವಿಲೇಜ್ ಕಡೆ ಹೇಳ್ತಾರೆ ಅಮಟೆಕಾಯಿ ಅಂತ. ಸೊ ನೀವು ಅದೇ ಹೇಳ್ತೀರಾ? ಓಕೆ. ಏನಾಗುತ್ತೆ ಸರ್ ಇದು ಪ್ರೈಸ್ ಒಂದು ಬಾಟಲ್? 240 rupees ಇದೆ 1 kg. ಸರ್ ಅದಕ್ಕೆಲ್ಲ ಎಕ್ಸ್ಪೈರಿ ಡೇಟ್ ಏನಾರು ಇರುತ್ತಾ? 6 months ಇರುತ್ತೆ. 6 months ಇರುತ್ತೆ. ಓಕೆ. ಇದೆಲ್ಲ ಏನು ಸರ್? ಇದೆಲ್ಲ ಚಾಕ್ಲೇಟ್ಸ್ ಇದೆ ಮ್ಯಾಮ್. ಡ್ರೈ ಫ್ರೂಟ್ ಚಾಕ್ಲೇಟ್ಸ್ ಇದೆ. ಕಿಡ್ಸ್ಗೆ ಇದೆಲ್ಲ? ಎಸ್. ಇದೆಲ್ಲ ಕಾಕ್ರಾಸ್ ಇದೆ ಮ್ಯಾಮ್. ಹೋಲ್ ವೀಟ್ ಕಾಕ್ರಾಸ್ ಇದೆ. ಮಸಾಲಾ ಬರುತ್ತೆ, ಇದರಲ್ಲಿ ಪ್ಲೇನ್ ಬರುತ್ತೆ. ಓಕೆ. ಗುಡ್ ಫಾರ್ ಹೆಲ್ತ್ ಮ್ಯಾಮ್. ಸ್ನಾಕಿಂಗ್ ಐಟಮ್ ಇದೆ. ಬೆಳಿಗ್ಗೆ ಟೀ ಜೊತೆ ಎಲ್ಲ ತಿನ್ಬೋದು. ಸೊ ಇಲ್ಲಾಂದ್ರೆ ಇದು ಇವಾಗ ಟ್ರಾವೆಲ್ ಹೋಗ್ಬೇಕಾದ್ರೆ ಕೂಡ ತಗೊಂಡ್ ಹೋಗೋದಲ್ಲ, ಅದಕ್ಕೆ ಕೂಡ ಯೂಸ್ ಆಗತ್ತೆ ಇದೆಲ್ಲ. ಸರ್ ಎಷ್ಟು ದಿನ ಸ್ಟೋರ್ ಮಾಡ್ಬೋದು ಅದು? ಇದಿರುತ್ತೆ ಮ್ಯಾಮ್ 4 months. 4 months ಇರುತ್ತೆ. ಓಕೆ. ಸೊ ಅದ್ರಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಇರುತ್ತೆ? ಬೇರೆ ಬೇರೆ ಫ್ಲೇವರ್ಸ್ ಇದೆ. ಪ್ಲೇನ್ ಇದೆ, ಮಸಾಲಾ ಇದೆ, ಮೇಥಿ ಇದೆ. ಓಕೆ. ಸೊ ಎಲ್ಲ ಬೇರೆ ಬೇರೆ ಫ್ಲೇವರ್ಸ್ ಹಾಗಾದ್ರೆ? ಎಸ್. ಸರ್ ಇದೆಲ್ಲ ಏನು? ಇದೆಲ್ಲ ಸಾಬುದಾನ ಚಿಪ್ಸ್ ಇದೆ ಮ್ಯಾಮ್. ಇದು ಫಾಸ್ಟ್ ಅಲ್ಲೂ ತಿನ್ಬೋದು. ಇದ್ರಲ್ಲಿ ಸಾಲ್ಟ್ ಇರಲ್ಲ, ಅಡಿಷನಲ್ ಸಾಲ್ಟ್ ಏನು ಇರಲ್ಲ. ಖಾರ ಕೂಡ ಹಾಕಿರಲ್ಲ ನೋಡಿ. ಇದೆಲ್ಲ ಉಪವಾಸ ಇದ್ರು ಕೂಡ ತಿನ್ಬೋದು ಅಂತ ಹೇಳ್ತಾ ಇದ್ದಾರೆ. ಸಾಬುದಾನ ಸಬ್ಬಕ್ಕಿಯಿಂದ ಮಾಡಿರೋಂತ ಪ್ರಾಡಕ್ಟ್ ಇದೆಲ್ಲ.
ಸರ್ ಇದೆಲ್ಲ ಏನ್ ಬರುತ್ತೆ? ಸೇಮ್ ಕಾಕ್ರಾಜ್ ಇದೆ ಮ್ಯಾಮ್, ಕಾಕ್ರಾನ? ಮಿನಿ ವರ್ಷನ್ ಇದೆ. ಹಾ ಹಾ ಇದ್ರಲ್ಲಿ ಪಾವ್ ಭಾಜಿ ಫ್ಲೇವರ್ ಬರುತ್ತೆ, ಪಾನಿಪುರಿ ಫ್ಲೇವರ್ ಸಿಗುತ್ತೆ. ಹಾ ಓಕೆ ಕಿಡ್ಸ್ ಎಲ್ಲ ಸ್ಕೂಲ್ಗೆ ತಗೊಂಡು ಹೋಗೋದು. ಸರ್ ಇದೊಂದು ಪೀಸ್ ಏನಾಗ್ಬೋದು ಪ್ರೈಸ್? 100 rupees. 100 rupees per Yes. piece ಆಗುತ್ತೆ. ಓಕೆ. ಸೊ ಇದೆಲ್ಲ ಮಿಕ್ಸ್ಚರ್ ಬರುತ್ತೆ. ಎಷ್ಟು ಏನ್ ಸರ್ ಇಷ್ಟು ತಿನ್ ಮಾಡಿದಾರೆ ಇದು? ಹಾ ಮ್ಯಾಮ್, ಇದು ಬಾಂಬೆ ಸೇವ್ ಮ್ಯಾಮ್, ಬೇಲ್ಪುರಿ ಮತ್ತೆ ಬಾಂಬೆ, ಚಾಟ್ಸ್ ಎಲ್ಲ ಹಾಕಕ್ಕೆ. ನೋಡಿ ಇಷ್ಟು ತುಂಬಾನೇ ತಿನ್ನಿದೆ ನೋಡಿ. ಇದು ಇಷ್ಟು ತಿನ್ನ ನೀವು ಎಲ್ಲೂ ನೋಡೋಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ, ತುಂಬಾನೇ ತಿನ್ನಿದೆ. ಸರ್ ಇದೆಲ್ಲ ಬಿಸ್ಕೆಟ್ಸ್, ಕುಕೀಸ್ ಇದೆ ಮ್ಯಾಮ್, ಮೇಥಿ ಕುಕೀಸ್ ಇದೆ, ಬಾದಾಮ್ ಕುಕೀಸ್ ಇದೆ, ಇದು ರಾಗಿ ಕುಕೀಸ್ ಇದೆ. ಓಕೆ. ಇದು ಕೂಡ ನಿಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್? ಎಲ್ಲ ಒಂದು ಮ್ಯಾನುಫ್ಯಾಕ್ಚರ್. ಇಲ್ಲ. ಎಸ್ ಎಸ್. ಸೊ ಇದು ಕೂಡ ಬಲ್ಕ್ ಅಲ್ಲಿ ಆರ್ಡರ್ಸ್ ಬೇಕು ಅಂದ್ರೆ ಸಿಗುತ್ತಲ್ಲ? ಎಲ್ಲ ಸಿಗುತ್ತೆ. ಸರ್ ಇದು ಮೆಣಸಿನ್ಕಾಯಿ ತರ ಇದೆಲ್ಲ, ಇದೆಲ್ಲ ಏನ್ ಸರ್? ಇದು ಪಿಕಲ್ ಇದೆ ಮ್ಯಾಮ್. ಪಿಕ್ಕಲ್ ಏನಾ? ಇದು ರಾಜಸ್ಥಾನಿಂದಾನೇ ಬರುತ್ತೆ. ಹಾ ಹಾ ಪಿಕಲ್ ಇದೆ ಮ್ಯಾಮ್. ಓಕೆ. ಏನ್ ಪ್ರೈಸ್ ಆಗ್ಬೋದು ಇದು? ಇದು 140 rupees ಇದೆ, 140. 400 grams. ಸರ್ ಇದೆಲ್ಲ ಏನ್ ಸರ್ ಇದು? ಬಾದಾಮ್ ಕುಕೀಸ್ ಇದೆ ಮ್ಯಾಮ್. ಬಾದಾಮ್ ಕುಕೀಸ್. ಎಸ್ ಓಕೆ. ಬಾದಾಮ್. ಸಾಲ್ಟೆಡ್ ಸ್ವೀಟ್ ಇಲ್ಲ, ಬರುತ್ತೆ? ಸ್ವೀಟ್ ಕುಕೀಸ್ ಇದೆ. ಸ್ವೀಟ್ ಕುಕೀಸ್ ನೋಡಿ ಚೆನ್ನಾಗಿದೆ ನೋಡಿ ಇದೆಲ್ಲ. ಸರ್ ಇದೇನ್ ಸರ್ ಇದು ಬಾಕ್ಸ್ ಇದೆಯಲ್ಲ? ಎಲ್ಲ ಕೇಸರ್ ಇದೆ ಮ್ಯಾಮ್. ಹಾ. ಮೋಗ್ರಾ ಅಂತ ಒಂದು ಪರ್ಟಿಕ್ಯುಲರ್ ಸ್ಟ್ರೇನ್ ಬರುತ್ತೆ, ಹಾ. ಕಾಶ್ಮೀರಿಂದ ಸೋರ್ಸ್ ಮಾಡೋದು ಮ್ಯಾಮ್. ಇದೆಲ್ಲ ಪ್ಯೂರ್ ಸರ್ ಇದು? ಪ್ಯೂರ್ ಸರ್. ಎಷ್ಟಾಗುತ್ತೆ? ಎಷ್ಟು ಗ್ರಾಮ್ ಇದೆ? ಎಷ್ಟಾಗುತ್ತೆ? 1 ಗ್ರಾಮ್ಗೆ 500 rupees ಆಗುತ್ತೆ ಮ್ಯಾಮ್. ಮೋಗ್ರಾ ಅಂತ ಪರ್ಟಿಕ್ಯುಲರ್ ಸ್ಟ್ರೇನ್ ಬರುತ್ತೆ, ಸ್ಲೈಟ್ಲಿ ಯೆಲ್ಲೋ ಇನ್ ಕಲರ್ ಬರುತ್ತೆ ಮ್ಯಾಮ್. ಹಾ. ಸರ್ ಇವಾಗ ಇದನ್ನ ಪ್ರೆಗ್ನೆಂಟ್ ಲೇಡಿ ಯೂಸ್ ಮಾಡ್ತಾರೆ, ತಗೊಳ್ಬೋದಲ್ಲ? ಯೂಸ್ ಮಾಡಿ ಆರಾಮ್ಸೆ. ಯಾಕಂದ್ರೆ ಇವಾಗ ಆರ್ಟಿಫಿಷಿಯಲ್ ತುಂಬಾ ಬಂದ್ಬಿಟ್ಟಿದೆ, ಹಾ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಮಾಡ್ಬೋದು ಮ್ಯಾಮ್. ಹಾ ಓಕೆ. ನೋಡಿ ಇದೆಲ್ಲ 1 ಗ್ರಾಮ್ ಇದೆ, 500 rupees ಹೇಳ್ತಿದ್ದಾರೆ. ಸರ್ ಆಕ್ಚುಲಿ ಕೆಜಿ 5 lakhs ಬರುತ್ತಲ್ಲ? 5 lakh ಮ್ಯಾಮ್. 5 lakhs ಬರುತ್ತೆ ನೋಡಿ. ಒರಿಜಿನಲ್ ಕೇಸೆ ಹುಡುಕ್ತಿದ್ರೆ ನೀವು ಇಲ್ಲಿ ಬಂದು ತಗೊಳ್ಬೋದು. ನೋಡ್ತಿರ್ಬೋದು, ನೀವು ಗೊತ್ತಾಗ್ತಿದೆ ನೋಡಿ ಒರಿಜಿನಲ್ ಅಂತ. ಇಲ್ಲಿ ನೋಡ್ತಿದ್ದೀರಾ ನೀವು, ಕಾಣಿಸ್ತಿದೆಯಲ್ಲ, ಗೊತ್ತಾಗ್ತಿದೆ ನೋಡಿ. ಯೂಶಲಿ ಇಲ್ಲಾಂದ್ರೆ ಕಲರ್ ಹಾಕ್ಬಿಟ್ಟು ಕೆಲವರು ಸೇಲ್ ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರಲ್ಲಿ, ಅದ್ರ ಟೇಸ್ಟ್ ಗೊತ್ತಾಗ್ಬಿಡುತ್ತೆ ನಮ್ಗೆ. ಹಾ. ನೋಡಿ ಇದು ಒರಿಜಿನಲ್ ಅಂತೆ. ಪ್ರೆಗ್ನೆಂಟ್ ಲೇಡೀಸ್ ಕೂಡ ಇದನ್ನ ಹಾಲ್ಗೆ ಹಾಕೊಂಡು ಕುಡಿಬೋದು, ತುಂಬಾನೇ ಒಳ್ಳೇದು. ಹೆಲ್ತ್ ವೈಸ್ ಇದು ತುಂಬಾನೇ ಚೆನ್ನಾಗಿದೆ. ಸರ್ ನಿಮ್ಗೆ ಎನಿ ಟೈಮ್ ಅವೈಲೇಬಲ್ ಇದೆಯಾ ಸರ್? ಎನಿ ಟೈಮ್ ಅವೈಲೇಬಲ್ ಇದೆ. ಸೂಪರ್ ಆಗಿದೆ. ಇದು ಬಾಕ್ಸ್ ಕೂಡ ಬಂದಿದೆ ನೋಡಿ, ಗಿಫ್ಟ್ ಕೂಡ ಚೆನ್ನಾಗಿರುತ್ತೆ ಇದು. ಇವಾಗ ಮೇಲ್ಗಡೆ ಸರ್ವಿಸ್ ಹಾಲ್ ನೋಡಿದೆ, ಅಲ್ಲಿ ಏನೇನು ಸಿಗುತ್ತೆ ಸರ್? ಮೇಲ್ಗಡೆ ರೆಸ್ಟೋರೆಂಟ್ ಇದೆ ಮ್ಯಾಮ್. ಇದೆಲ್ಲ ಐಟಮ್ಸ್. ರೆಸ್ಟೋರೆಂಟ್ ಇದೆಯಾ? ಎಸ್ ಮ್ಯಾಮ್, ಇದೆಲ್ಲ ಐಟಮ್ಸ್ ಇದೆ. ಓಕೆ. ಚಾಟ್ ಇದೆ, ಪರಾಟಾಸ್ ಇದೆ, ಚೋಲೆ ಭಟೂರೆ, ಮತ್ತೆ ರಾಜಸ್ಥಾನಿ ಸ್ಪೆಷಲ್ ದಾಲ್ ಬಾಟಿ ಥಾಲಿ ಇದೆ. ಓಕೆ. ಸೊ ಎಲ್ಲ ಸಿಗತ್ತೆ ಹಾಗಾದ್ರೆ ನಿಮ್ಮ ಹತ್ರ? ಸ್ವೀಟ್ಸ್ ಸಿಗುತ್ತೆ ರಾಜಸ್ಥಾನ್ದು, ಥಾಲಿ ಕೂಡ ಥಾಲಿ ಸಿಗುತ್ತೆ? ಕೂಡ ಸಿಗುತ್ತೆ. ಓಕೆ. ದಾಲ್ ಬಾಟಿ ಥಾಲಿ ಇದೆ ಮ್ಯಾಮ್, 300 rupees. ಓಕೆ ಓಕೆ. ಇದು ರಾಜಸ್ಥಾನ್ ಸ್ಪೆಷಲ್ ಇದೆ. ಹಾ. ದೋಕ್ಲಾನು ಸಿಗುತ್ತೆ ನಿಮ್ಮ ಹತ್ರ? ಗೋಕ್ಲನು ಇದೆ ಮೇಲ್ಗಡೆ ಮಾತ್ರ? ಮೇಲ್ಗಡೆ. ಹಾ ಓಕೆ ಓಕೆ ಓಕೆ. ಟ್ರೈ ಮಾಡ್ತೀವಿ ಸರ್ ಯಾವ ತರ ಇದೆ ಅಂತ ನೋಡೋಣ. ದಯವಿಟ್ಟು ಟ್ರೈ ಮಾಡಿ. ಹಾ. ಸೊ ನೋಡ್ತಿರ್ಬೋದು ನೀವು, ಇದೆಲ್ಲ ಚಾಟ್ಸ್ ಸೆಕ್ಷನ್ ಬರುತ್ತೆ. ಇಲ್ಲಿ ಏನೇನು ಸಿಗುತ್ತೆ ಅಂತ ಅವ್ರನ್ನ ಕೇಳೋಣ. ಸರ್ ನಿಮ್ಮಲ್ಲಿ ಏನೇನು ಸಿಗುತ್ತೆ ಸರ್ ಸ್ಪೆಷಲ್ ಐಟಮ್ಸ್? ಸ್ಪೆಷಲ್ ಐಟಮ್ ರಸಗುಲ್ಲ ಚಾಟ್ ಇದೆ, ರಾಜ್ ಕಚೋರಿ, ಪಾಲಕ್ ಚಾಟ್, ಪಾಪಡಿ ಚಾಟ್, ಸೇವ್ ಪುರಿ, ಪಾನಿಪುರಿ. ಸರ್ವಿಸ್ ಎಲ್ಲ ಇಲ್ಲೇ ಮಾಡ್ತೀರಾ? ಸರ್ವಿಸ್ ಇಲ್ಲೇ ಮಾಡ್ತಾರೆ. ಹಾ ಆಲ್ ಐಟಮ್ ಇಲ್ಲೇ ರೆಡಿ ಮಾಡ್ತಾರ. ಹಾ. ಸರ್ವಿಸ್ ಜನ ಇದೆ. ರೆಸ್ಟೋರೆಂಟ್ ಅಲ್ಲಿ ಯಾವ್ದು ಸ್ಪೆಷಲ್ ಡಿಶ್ ಇದೆ? ರಸಗುಲ್ಲ ಚಾಟ್ ಇದೆ. ರಸಗುಲ್ಲ ಚಾಟ್ ಅದೇ ತುಂಬಾ ಫೇಮಸ್. ಸೊ ಜಾಸ್ತಿ ಅದನ್ನೇ ಹುಡ್ಕೊಂಡು ಬರ್ತಾರೆ ಎಲ್ಲಾರು. ಓಕೆ. ಟೇಸ್ಟ್ ನೋಡ್ಬೋದಾ ಸರ್ ಇವಾಗ? ಅದು ಮಾಡ್ಬೇಕು ನೀವು. ಹಾ. ರಸಗುಲ್ಲ ಚಾಟ್ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಓಕೆ. ಇದು ಫುಲ್ ಕರ್ಡಲ್ಲೇ ಬರುತ್ತಾ? ಕಾರ್ಡ್ ಬರುತ್ತಾ, ಸ್ವೀಟ್ ಚಟ್ನಿ, ಗ್ರೀನ್ ಚಟ್ನಿ. ಹಾ. ಇದು ನಿಮ್ಮ ಇದರಲ್ಲಿ ರೆಸ್ಟೋರೆಂಟ್ ಫೇಮಸ್ ಇದೆ? ಫೇಮಸ್. ಹಾ ಓಕೆ. ಸೊ ಸ್ವೀಟ್ ಚಟ್ನಿ ಹಾಕ್ತಾ ಇದ್ದಾರೆ, ಇವಾಗ ಖಾರ ಚಟ್ನಿ ಹಾಕಿದ್ರು ಗ್ರೀನ್ ಕಲರು. ಇದು ಚಿಲ್ಲಿ ಪೌಡರ್, ಚಾಟ್ ಮಸಾಲ. ಚಾಟ್ ಮಸಾಲ. ಓಕೆ. ಸೊ ಅದ್ರ ಮೇಲೆ ಬೂಂದಿ ಹಾಕ್ತಿದ್ದಾರೆ ನೋಡಿ. ಇದು ರೆಸ್ಟೋರೆಂಟ್ ಅಲ್ಲಿ ತುಂಬಾ ಫೇಮಸ್ ಅಂತೆ. ಇದನ್ನ ಹುಡ್ಕೊಂಡು ಬರ್ತಾರೆ ಸರ್ ಜನ ಎಲ್ಲ? ಗಾಜರ್ ಬೀಟ್ರೂಟ್. ಹಾ. ಬೀಟ್ರೂಟ್ ತುರಿ, ಕ್ಯಾರೆಟ್ ತುರಿ ಎರಡು ಹಾಕ್ತಾ ಇದ್ದಾರೆ ನೋಡಿ. ಇದು ನಿಮ್ದು ಫೇಮಸ್ ನಿಮ್ ರೆಸ್ಟೋರೆಂಟ್ ಅಲ್ಲಿ. ಓಕೆ. ಟೇಸ್ಟ್ ಮಾಡೋಣ ಇವತ್ತು ಹೇಗಿದೆ ಅಂತ. ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ, ಯಾವ ತರ ಇದೆ ಅಂತ ಟೇಸ್ಟ್ ಮಾಡೋಣ. ಇದನ್ನ ನೋಡೋಣ ತಾಳಿ ಹೇಗಿದೆ ಅಂತ. ಸೊ ಫಸ್ಟ್ ಟೈಮ್ ಇದನ್ನ ನಾವು ಕೂಡ ಟೇಸ್ಟ್ ಮಾಡ್ತಿರೋದು. ತುಂಬಾನೇ ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡಿದೆ,
ತುಂಬಾ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಬಾಯಿನಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿದೆ ಇದಂತೂ. ನೀವು ಬಂದು ಟೇಸ್ಟ್ ಮಾಡ್ಬೋದು ಇದನ್ನು, ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಐಟಮ್ ಅನ್ಸುತ್ತೆ ಇದು. ಈ ಥರ ಐಟಮ್ಸ್ ಎಲ್ಲ ನಿಮಗೆ ಈ ರೆಸ್ಟೋರೆಂಟಲ್ಲೇ ಸಿಗೋದು, ನಿಮಗೆ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಇದು. ಎಷ್ಟು ಹೇಗಿದೆ ಸರ್? ಇದು ನೋಡೋದು ತುಂಬಾ ಚೆನ್ನಾಗಿದೆ. ಕರಡು ಪ್ಲಸ್ ಏನು ಹಾಕಿದ್ದಾರೆ, ರಸಗುಲ್ಲ ಹಾಕಿದ್ದಾರೆ. ಪ್ಲಸ್ ಈಗೇನು ಇದಕ್ಕೆ ಏನ್ ಮಾಡಿದ್ದಾರೆ, ವೆಜಿಟೇಬಲ್ ಅಂದ್ರೆ ಕ್ಯಾರೆಟ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಇನ್ನೊಂದು ಸ್ಪೂನ್ ತಿಂತಾ ಇದ್ದೀನಿ. ಆಮೇಲೆ ಖಾರ ಪ್ಲಸ್ ಸ್ವೀಟ್ ಹಾಕಿದ್ದಾರೆ. ಅದೇನು ಸ್ವಲ್ಪ ಕಾಂಬಿನೇಷನ್ ತುಂಬಾ ಒಂಥರ ತುಂಬಾ ಚೆನ್ನಾಗಿದೆ. ಅದು ಡಿಫ್ರೆಂಟ್ ಕಾಂಬಿನೇಷನ್. ಇವೆಲ್ಲ ಇವ್ರ ಕಡೆನೂ ಜಾಸ್ತಿ ಸಿಗೋದು. ಇದೆಲ್ಲ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ತುಂಬಾ ಚೆನ್ನಾಗಿದೆ. ನಮಗಂತೂ ತುಂಬಾ ಇಷ್ಟ ಆಯ್ತು. ನಿಜವಾಗ್ಲೂ ಬನ್ನಿ, ಒಂದ್ಸರಿ ಟೇಸ್ಟ್ ನೋಡಿ. 100% ರಿಪೀಟ್ ಆಗ್ತೀರಾ, ಅಷ್ಟು ಚೆನ್ನಾಗಿದೆ ಇದು. ಮಾಡ್ಕೊಟ್ಟಿರಲ್ಲ, ತುಂಬಾನೇ ಚೆನ್ನಾಗಿತ್ತು. ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಅದಂತೂ ಬಂದು ಗ್ಯಾರಂಟಿ ಎಲ್ಲರೂ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಇವಾಗ ಏನ್ ಮಾಡ್ಕೊಡ್ತಾ ಇದ್ದೀರಾ ಸರ್? ರಾಜ್ ಕಚೋರಿ ಮಾಡ್ಕೊಡ್ತೀರಾ? ಓಕೆ, ಅದನ್ನ ಕೂಡ ಟ್ರೈ ಮಾಡಿ ನೋಡೋಣ ಯಾವ ತರ ಇರುತ್ತೆ ಅಂತ. ಓಕೆ ಸರ್, ಅದಕ್ಕೆ ಇವಾಗ ಒಂದು ಪೂರಿ ತಗೊಂಡಿದ್ದೀರಾ? ಪೂರಿ, ಓಕೆ. ಆಲೂ ಹಾಕಿದ್ದಾರೆ. ಸೊ ಇವಾಗ ಮಾಡ್ತಿದ್ದು ರಾಜ್ ಕಚೋರಿ ಮಾಡ್ತಾ ಇದ್ದಾರೆ. ಫೇಮಸ್ ಅಂತ ಇವರು ರೆಸ್ಟೋರೆಂಟ್ ಅಲ್ಲಿ ಇದು. ಇದಕ್ಕೆಲ್ಲ ಸ್ವಲ್ಪ ಕಾಳು ಮಿಕ್ಸ್ ಮಾಡ್ತಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಹೆಸರು ಕಾಳು ಇದೆ ನೋಡಿ, ಚೆನ್ನಾಗಿದೆ. ಹೆಸರು ಕಾಳು ಮಾಡ್ತಾ ಇದ್ದಾರೆ. ಇವಾಗ ಆಲೂಗಡ್ಡೆ ಸ್ಮ್ಯಾಶ್ ಆಗಿರೋಂಥ ಆಲೂಗಡ್ಡೆ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ತುಂಬಾ ಫೇಮಸ್ ಅಂತ ಈ ಶಾಪ್ ಅಲ್ಲಿ ಇದೆ, ರೆಸ್ಟೋರೆಂಟ್ ಅಲ್ಲಿ. ತುಂಬಾನೇ ಚೆನ್ನಾಗಿ, ನಾವು ಫಸ್ಟ್ ಇಂದ ತುಂಬಾನೇ ಚೆನ್ನಾಗಿದೆ. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇವಾಗ ಸೆಕೆಂಡ್ ಟೇಸ್ಟ್ ನೋಡ್ತಾ ಇದೀವಿ ಯಾವ ತರ ಇದೆ ಅಂತ. ಇದೇನು ಸರ್ ಇದು? ಪಾಪಡಿ. ಪಾಪಡಿ ಪಾಪಡಿ ಚಾಟ್ ಮಸಾಲ ಹಾಕ್ತಾ ಇದ್ದಾರೆ. ಸೊ ಖಾರ ಚಟ್ನಿ ಹಾಕ್ತಾ ಇದ್ದಾರೆ, ಗ್ರೀನ್ ಚಟ್ನಿ, ನಮಕ, ಸ್ವೀಟ್ ಚಟ್ನಿ, ಮೊಸರು, ಕರ್ಡ್ ಕೂಡ ಹಾಕ್ಬೇಕಾ ಇದಕ್ಕೆ? ಓಕೆ. ಸೊ ಎಲ್ಲ ಕರ್ಡ್ ಅಲ್ಲೇ ಮಾಡೋದ್ರಿಂದ ನಿಮಗೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಇವೆಲ್ಲ ಹೆಲ್ತಿ ಆಗಿ ಕೂಡ ಇರುತ್ತೆ. ಈ ಕಡೆ ಜಾಸ್ತಿ ಕರ್ಡ್ ಯೂಸ್ ಮಾಡ್ತಾ ಇದ್ದಾರೆ. ಪಾಪಡಿ ಹಾಕ್ಬೇಕು ಅದಕ್ಕೆ? ಓಕೆ. ದಹಿವಡ. ಹಾ, ಏನ್ ಸರ್ ಅದು? ಅಂದ್ರೆ ರಸಗುಲ್ಲನ? ದಹಿವಡ. ದಹಿವಡ, ಓಕೆ. ಚಾಟ್ ಮಸಾಲ, ಓಕೆ. ಗ್ರೀನ್ ಚಟ್ನಿ. ಸೊ ಎಲ್ಲ ಲಾಂಗ್ ಪ್ರೋಸೆಸ್ ಇದೆ ಇವೆಲ್ಲ. ಸ್ವೀಟ್ ಚಟ್ನಿ, ಓಕೆ. ಬೂಂದಿ. ಹಾ, ಬೂಂದಿ ಕೂಡ ಹಾಕ್ತಾ ಇದ್ದಾರೆ ನೋಡಿ. ಸೊ ಪ್ರಿಪರೇಷನ್ ಎಲ್ಲ ನಮ್ಮ ಮುಂದೆನೆ ಮಾಡ್ತಿರೋದ್ರಿಂದ ನೀವು ತುಂಬಾನೇ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. ಇದೆಲ್ಲ ನೋಡ್ತಿರ್ಬೋದು ನೀವು. ಸೇಮ್. ಪೊಮೊಗ್ರಾನೇಟ್ ಹಾಕ್ತಾ ಇದ್ದೀರಾ? ಓಕೆ. ಮತ್ತೆ ಕ್ಯಾರೆಟ್ ಅಂಡ್ ಬೀಟ್ರೂಟ್. ಓಕೆ. ಇದು ಕೂಡ ಕ್ಯಾರೆಟ್, ಬೀಟ್ರೂಟ್, ದಾಳಿಂಬೆ ಎಲ್ಲ ಹಾಕಿದ್ದಾರೆ ನೋಡಿ. ರೆಡಿ ಆಯ್ತಾ ಸರ್ ಇವಾಗ? ರೆಡಿ. ಓಕೆ, ಟೇಸ್ಟ್ ಮಾಡಿ ನೋಡೋಣ ಇದನ್ನ ಯಾವ ಥರ ಇದೆ ಅಂತ. ಥ್ಯಾಂಕ್ ಯು ಸರ್. ಟೇಸ್ಟ್ ಮಾಡ್ತೀವಿ ಈಗ. ಸೊ ರಾಜ್ ಕಚೋರಿ ರೆಡಿ ಇದೆ. ಇವಾಗ ಇದನ್ನ ಟೇಸ್ಟ್ ಮಾಡಿ ನೋಡಬೇಕು ಯಾವ ಥರ ಇದೆ ಅಂತ. ಟೇಸ್ಟ್ ಮಾಡೋಣ ಸರ್ ಇದನ್ನ. ಎಸ್. ನೋಡಿ, ಇದ್ರ ಟಾಪಿಂಗ್ ತುಂಬಾ ಚೆನ್ನಾಗಿದೆ. ದಾಳಿಂಬೆ ಹಾಕಿದ್ದಾರೆ, ಹಂಗೆ ಇದರಲ್ಲಿ ಬಾಂಬೆ ಸೇವ್ ಹಾಕಿದ್ದಾರೆ. ಇವ್ರ ಹತ್ರ ಸ್ಪೆಷಲ್ ಅದು, ತುಂಬಾ ಸಣ್ಣಕ್ಕಿದೆ ಇದು. ಇದರಲ್ಲಿ ಏನಂದ್ರೆ ಕರ್ಡೆ ಮೈನ್ ಇದರಲ್ಲಿ. ಆಮೇಲೆ ಇದೇನು ಬೀಟ್ರೂಟ್ ಪೀಸಸ್, ಡೆಸಿಕೇಟೆಡ್ ಬೀಟ್ರೂಟ್ ಪೀಸ್ ಹಾಕಿದ್ದಾರೆ. ಸೊ ಈಗ ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ. ಎಸ್, ಮಾಡೋಣ ಈಗ. ರೈಟ್, ಫಸ್ಟ್ ಇದನ್ನು ತಗೋಣ ಮೇಡಮ್. ಪಾಪಡಿ ತಗೋತೀರಾ? ಓಕೆ, ನೋಡಿ. ಬಾಯಿನಲ್ಲಿ ಅದಿದೆ, ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ ಇದು. ನಮ್ಗಂತೂ ಇದು ಗೊತ್ತಿಲ್ಲ ಯಾಕೆ ತಿನ್ಬೇಕು ಅಂತ.
ನೋಡಿ ಇದು ಟೇಸ್ಟ್ ಮಾಡ್ತಾ ಇದ್ದೀನಿ ಇವಾಗ. ಕುತ್ಕೊಂಡೇ ಮಾಡ್ತೀನಿ ಸರ್ ಟೇಸ್ಟ್, ನಿಂತ್ಕೊಂಡು ತಿನ್ನಕ್ಕೆ ಆಗ್ತಾ ಇಲ್ಲ. ಟೇಸ್ಟ್ ಮಾಡಿ ಸರ್ ನೀವು, ತುಂಬ ಚೆನ್ನಾಗಿದೆ. ಓಕೆ, ನೋಡಿ. ಇವಾಗ ಕೂಡ ವಡ ಹಾಕಿದಾರ. ಹಾಂ, ವಡ ಇದೆ. ಓಕೆ, ಅಂದರೆ ಫಸ್ಟ್ ಒಂದು ಪೂರಿ, ಅದರೊಳಗಡೆ ವಡ ಇದೆ, ದಹಿ ಇದೆ, ಅಂದರೆ ಮೊಸರು ಹಾಕಿದ್ದಾರೆ. ಇದೆಲ್ಲ ಒಂದು ತಿನ್ಬಿಟ್ಟು ಸಾಕು, ಹೊಟ್ಟೆ ಅಂತೂ ಫುಲ್ ತುಂಬೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಇದೆಲ್ಲ. ಸೊ ಇವೆಲ್ಲ ಹೆಲ್ತಿ ಕೂಡ, ಏನಕ್ಕಂದರೆ ಗ್ರಾನೈಟ್ ಹಾಕಿದ್ದಾರೆ, ದಾಳಿಂಬೆ ಬೀಜ ಹಾಕಿದಾರಲ್ಲ, ಬೀಟ್ರೂಟ್ ಹಾಕಿದ್ದಾರೆ. ಫುಲ್ಲು ನಿಮಗೆ ದಹಿನೇ ಇರೋದ್ರಿಂದ ನಿಮಗೆ ಹೆಲ್ತ್ ವೈಸು ಏನೂ ಪ್ರಾಬ್ಲಮ್ ಆಗಲ್ಲ. ಮೈನ್ ಪ್ರೈಸ್ ಅಂತೂ ತುಂಬ ಕಮ್ಮಿ ಇದೆ ಇಲ್ಲಿ. ಒಂದ್ಸರಿ ಬಂದು ಟೇಸ್ಟ್ ಮಾಡಿ. ಆ ಪ್ರೈಸ್ ನೀವು ಹೇಳಕ್ಕೆ ಹೋಗಲ್ಲ. ಆ ಪ್ರೈಸ್ಗೆ ಏನು ಹೇಳ್ತಾರೆ ಅದಕ್ಕೆ? ಪ್ರೈಸ್ ಲೆಕ್ಕಕ್ಕೆ ಬರಲ್ಲ ಅನ್ಸುತ್ತೆ. ಇಲ್ಲ, ಪ್ರೈಸ್ಗಿನ ಕ್ವಾಲಿಟಿ ತುಂಬ ಇಂಪಾರ್ಟೆಂಟು. ಹಾಗೆ ತುಂಬ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ ಈ ಹೋಟೆಲಲ್ಲಿ. ಇದು ವಡ ಅಲ್ಲ, ಇದು ಇದು ವಡ. ಇದು ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಸಡನ್ ತೆಗೆದಿರುತ್ತೆ, ಫ್ಯಾಮಿಲಿ ಜೊತೆ ಬರ್ಬೋದು. ನೋಡಿ, ಸರ್ವಿಸ್ ಜಾಗ ಇಷ್ಟಿದೆ ಇಲ್ಲಿ. ವೀಕ್ಷಕರ ಎಲ್ಲ ಸ್ವೀಟ್ಸು ತುಂಬಾ ಚೆನ್ನಾಗಿದೆ. ಚಾಟ್ಸು ಕೂಡ ನಾವೆರಡು ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಬಟ್ ಒಂದೇ ದಿನ ಎಲ್ಲ ತಿನ್ನೋಕ್ಕಾಗೋದಿಲ್ಲ. ಮತ್ತೊಂದು ಸಲ ವಿಸಿಟ್ ಮಾಡಿ ನಾವೆಲ್ಲವನ್ನೂ ಟೇಸ್ಟ್ ಮಾಡ್ತೀವಿ. ನೀವು ಕೂಡ ಆದಷ್ಟು ಬೇಗ ನಿಮ್ಮ ಮಕ್ಕಳು ಕರ್ಕೊಂಡು ಈ ಜಾಗಕ್ಕೆ ಹೋಗಿ. ತುಂಬಾ ಚೆನ್ನಾಗಿದೆ, ಚಾಟ್ಸ್ ಚೆನ್ನಾಗಿರುತ್ತೆ, ಸ್ವೀಟ್ಸ್ ಚೆನ್ನಾಗಿರುತ್ತೆ, ಎಲ್ಲ ತುಂಬ ಹೈಜೆನಿಕ್ ಆಗಿ ಮಾಡಿರ್ತಾರೆ. ಅದರಿಂದ ಹೇಳ್ತಿದ್ದೀನಿ. ಇದೇ ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ಯಾವ ಥರ ಚಾಟ್ಸ್ ಇಷ್ಟ ಆಗುತ್ತೆ, ನಿಮಗೆ ಯಾವ ಥರ ಸ್ವೀಟ್ಸ್ ಇಷ್ಟ ಆಗುತ್ತೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು.